ಈಗ ಒಂದು ಎಕ್ಸಾಂಪಲ್ ಇವತ್ತು ನಮ್ಮಲ್ಲಿ ಸಿನಿಮಾಟೋಗ್ರಫಿ ಆ್ಯಕ್ಟ್ ಇದೆ, ಅದನ್ನು ಸಂಬಂಧಪಟ್ಟಂತೆ ಅವರು ಹೋದಾಗ ಅದನ್ನು ತಕ್ಷಣದಲ್ಲಿ ಅವರು ಕ್ರಮ ವಹಿಸ್ತಾ ಇಲ್ಲ ಅಧಿಕಾರಿ ಗೊತ್ತಿಲ್ಲ ಇಲ್ಲ ಈ ಕ್ರಮವನ್ನು ವಹಿಸಿ. ಈಗ ಮೊದಲಿನ ಹಾಗಲ್ಲ, ಈಗ ಡಿಜಿಟಲ್ ಬಂದಿದೆ, ಡಿಜಿಟಲ್ ಯುಗಕ್ಕೆ ಯಾವ ಕ್ರಮ ತಗೋಬೇಕು ಅದನ್ನು ಹೇಳ್ಬೇಕಾಗ್ತದೆ. ಹಾಗಾಗಿ ಚಿಕ್ಕ ಚಿಕ್ಕ ವಿಚಾರಗಳು ಕೆಲವೊಮ್ಮೆ ನಮಗೆ ಬೃಹದಾಕಾರವಾದಂಥ ಸಮಸ್ಯೆ ಅಲ್ಲ, ಅವುಗಳಿಗೆ ಸರಿಯಾಗಿ ಇದನ್ನು ಸರಿಪಡಿಸೋಸ್ಕರ ಅವರು ಉದ್ಯಮವನ್ನು ಕೊಟ್ಟಂತೆ ಮನಸ್ಸಿಗೆ ನಾಟುವ ಹಾಗೆ ಅವರು ಮಾತಿದ್ದಾರೆ. ತುಂಬ ಸೊತ್ತಾಗಿ ಮಾತಾಡ್ತಿದ್ದೆ. ಪ್ರಭಾಕರ್ ಅವರು ವಾಸ್ತವವಾಗಿ ನಮ್ಮನ್ನು ತಟ್ಟಿ ನೀವು ಎಬ್ಬಿಸ್ಬಿಟ್ಟು ನೀವು ಇದ್ದಾಗ ಯಾವುದೋ ರೋಗದಲ್ಲಿದ್ದೀರಾ, ಸೊ ನಿಮಗೆ ಹೊರಗೆ ಬನ್ನಿ ಅಂತ ಹೇಳಿದಾಗ ತುಂಬ ಖುಷಿಯಾಯಿತು. ಈ ಥರದ ಸೆಮಿನಾರ್ಸ್ ಆಗಾಗ ಮಾಡ್ತಿದ್ರೆ ಅನೇಕರಿಗೆ ಸ್ಫೂರ್ತಿಯಾಗುತ್ತೆ, ಅನೇಕರಿಗೆ ಖುಷಿಯಾಗುತ್ತೆ, ಅನೇಕರು ಸ್ಪಂದಿಸ್ತಾರೆ. ಇಂಡಸ್ಟ್ರಿ ಸಿನಿಮಾ ಮಾಡುವಾಗ ಯಾರನ್ನ ಯಾರು ಕೂಡ ಕೈ ಹಿಡಿದು ನೆನೆಸೋಕ್ಕಾಗಲ್ಲ. ಯಾಕೆಂದರೆ ಚಿತ್ರರಂಗ ಅನ್ನೋದೇ ನಿರ್ದೇಶಕನ ಕನ್ಸೀವ್ ಮಾಡಿರ್ತಾರೆ ಕಥೆಯನ್ನು, ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಅನೇಕ ಡೈರೆಕ್ಟರ್ಸ್ಗಳನ್ನು ಅಪಾಯಿಂಟ್ ಮಾಡ್ಕೊತಾರೆ. ಅದು ಡಾನ್ಸ್ ಡೈರೆಕ್ಟರ್, ಫೈಟ್ ಡೈರೆಕ್ಟರ್, ಎಲ್ಲರೂ ಸಿನಿಮಾ ಆಗುತ್ತೆ. ಇದನ್ನು ಯಾರು ಕೂಡ ಹೀಗೆ ಮಾಡಿಸ್ಲಿಕ್ಕೆ ಹೇಳಕ್ಕೆ ನಾವು ಬರಲ್ಲ. ಆದರೆ ನಮ್ಮನ್ನು ಆ ಮಾತು ಸತ್ಯ, ತುಂಬ ಸತ್ಯ. ಆ ಸತ್ಯದ ತಲೆ ಮೇಲೆ ಹೊಡೆಯೋಂಗೆ ಮಾತಾಡೋದು ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಿಜ, ನಾವೆಲ್ಲ ಅದನ್ನು ಅರ್ಥ ಮಾಡ್ತೀವಿ. ನನ್ನ ಪ್ರಕಾರ ಇಲ್ಲಿ 700 ಹೆಚ್ಚಿನ ಜನ ಬಂದಿದ್ದಾರೆ. ಆ 700 ಹೆಚ್ಚಿನ ಜನ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಉದ್ಯಮಗಳು ಅವರಿಗೆಲ್ಲರಿಗೂ ಅರ್ಥ ಆಗಿದೆ. ಪ್ರೇಕ್ಷಕರಿಗೆ ಮಾಡಬೇಕು. ಬರೀ 100 ಕೋಟಿ ಆಯಿತು, 200 ಕೋಟಿ ಆಯಿತು, 300 ಕೋಟಿ ಆಯಿತು, ಧೈರ್ಯವಾಗಿ ಯಾರು ಧೈರ್ಯವಾಗಿ ವಿಚಾರ ಸಂಕಿರಣ ಮತ್ತು ಈ ಕಾರ್ಯಾಗಾರಗಳು ಅಂತಂದರೆ ನನ್ನ ಕಲ್ಪನೆನೇ ಬೇರೆ. ಈ ವಿಚಾರ ಸಂಕಿರಣ ಕಾರ್ಯಾಗಾರಗಳು ಅಂತಂದರೆ ಒಂದು 50ರಿಂದ 100 ಜನ ಇರ್ತಾರೆ, ಒಂದಿಬ್ಬರು ಭಾಷಣ ಮಾಡ್ತಾರೆ, ಹೋಗ್ತಾರೆ. ಬಟ್ ನಾನು ಇಲ್ಲಿ ಈ ಆಡಿಟೋರಿಯಂ ಬಂದು ನೋಡಿದ್ಮೇಲೆ ಇಲ್ಲಿನ ಸೀನೇ ಬೇರೆ ಥರ ಇದೆ. ಅಂದರೆ ಎಷ್ಟು ಸೀರಿಯಸ್ ಆಗಿ ಈ ವಿಚಾರ ಸಂಕಿರಣವನ್ನು ಕನ್ನಡ ಚಿತ್ರೋದ್ಯಮ ತೆಗೆದುಕೊಂಡಿದೆ ಅನ್ನೋದು ನನಗೆ ಭಾಳ ಅರ್ಥ ಆಯಿತು. ಕಾರ್ಯಾಗಾರ ಅನ್ನೋದು ನೆಕ್ಸ್ಟ್. ಮೊದಲನೇದು, ನಾನು ಕನ್ನಡ ಚಿತ್ರರಂಗದ ಅಪ್ಪಟ ಅಭಿಮಾನಿ. ರಮೇಶ್ ಸರ್ ಅವರು ಕನ್ನಡ ಚಿತ್ರರಂಗ ಅಂದು ಇಂದು ಮುಂದು ಈ ಮೂರರ ಚಿತ್ರಣವನ್ನು ಸ್ಪಷ್ಟವಾಗಿ ನಮ್ಮ ಮುಂದೆ ಇಟ್ಟರು. ನಾನು ನನ್ನ ಜೀವನದಲ್ಲಿ ನಾನು ಇವತ್ತು ಕೂಡ ಪ್ರತಿ ದಿವಸ ಸಿನಿಮಾ ನೋಡದೆ ಮಲಗದೇ ಇಲ್ಲ. ಆದರೆ ಒಂದು ಸಿನಿಮಾನ 3 ದಿವಸ 4 ದಿವಸ ನೋಡ್ತೀನಿ, ಸೀರಿಯಲ್ ಥರ. ಹೀಗಾಗಿ ಅದರಲ್ಲೂ ನಾನು ಹೆಚ್ಚಾಗಿ ನೋಡೋದು ಕನ್ನಡ ಸಿನಿಮಾಗಳನ್ನೇ. ಪ್ರತಿ ದಿವಸ ನಾನೊಂದು ಅರ್ಧ ಗಂಟೆ ಆದರೂ ಸಿನಿಮಾ ನೋಡಿದ್ರೆ ಮನಸ್ಸಿಗೊಂದು ಸಮಾಧಾನ. ಆದರೆ ಕನ್ನಡ ಚಿತ್ರರಂಗದ ಬಗ್ಗೆ ರಮೇಶ್ ಸರ್ ಏನು ಹೇಳಿದ್ರಲ್ಲ, ಅದೆಲ್ಲ ನಿಜ. ಮೇಡಮ್ ಅವ್ರು ಹೇಳಿದ್ದು ನಿಜ. ಕೊನೆಗೆ ಏನಾಯ್ತು ಅಂದರೆ ಇದು ವಿಚಾರ ಸಂಕಿರಣವಾಗಿ ಪೀಳಿಗೆಗಳ ಸಂಕಿರಣ ಆಗೋಯ್ತಿದ್ದು. ಮನಮುಟ್ಟುವಂತೆ ಕನ್ನಡ ಚಿತ್ರರಂಗದ ಸಮಸ್ಯೆಗಳನ್ನು ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಇವತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಚಂದನವನ ಅಂದು ಇಂದು ಮುಂದು
ಅನ್ನುವಂತಹ ವಿಷಯದ ಮೇಲೆ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿರೋದು ನಿಜಕ್ಕೂ ಕೂಡ ಅರ್ಥಪೂರ್ಣ. ಯಾಕೆ ಅಂತಂದರೆ ಇವತ್ತು ಇಡೀ ಚಿತ್ರರಂಗ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಯಾಕೆ ಎದುರಿಸ್ತಾ ಇದೆ, ಇದಕ್ಕೆ ಕಾರಣ ಏನು ಅನ್ನೋದನ್ನ ಮುಂದಿನ ಕಾರ್ಯಾಗಾರದಲ್ಲಿ ಹಿರಿಯರು ಎಲ್ಲರೂ ನಿಮ್ಮ ಮುಂದೆ ಬಿಚ್ಚಿಡ್ತಾರೆ. ಇನ್ನೊಂದು ಖುಷಿಯ ಸಂಗತಿ ಏನಪ್ಪ ಅಂತಂದರೆ, ಈ ಕನ್ನಡ ಚಿತ್ರರಂಗದ ದಿಗ್ಗಜರು ಅಂತ ನಾವು ಏನು ಕರಿತೀವಿ ಅವರೆಲ್ಲ ಕೂಡ ಇವತ್ತು ಈ ವೇದಿಕೆ ಮುಂಭಾಗದಲ್ಲಿದ್ದಾರೆ. ಅವರೆಲ್ಲರನ್ನೂ ನೋಡಿ ನನಗೆ ಬಹಳ ಖುಷಿ ಆಯಿತು. ಆ ಎಲ್ಲ ಹಿರಿಯರಿಗೂ ಕೂಡ ನಾನು ಹೃದಯಪೂರ್ವಕವಾದಂಥ ನಮಸ್ಕಾರಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಈ ಪೇಪರ್ಗಳಲ್ಲಿ ನಾವು ಓದ್ತಾ ಇರ್ತೀವಿ, ಆ ಚಿತ್ರ 50 ಕೋಟಿ ಕ್ಲಬ್ ಸೇರಿತು, ಈ ಚಿತ್ರ 100 ಕೋಟಿ ಕ್ಲಬ್ ಸೇರಿತು, 300 ಕೋಟಿ 1000 ಕೋಟಿವರೆಗೂ ಪೇಪರಲ್ಲಿ ಬರೀತಾನೆ ಇರ್ತಾರೆ. ಒಂದು ಚಿತ್ರ ಎಷ್ಟು ಕೋಟಿ ತಲುಪ್ತು ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನರ ಮನಸ್ಸನ್ನ ತಟ್ಟಿತು ಅನ್ನೋದು ಮುಖ್ಯ. ಅಂತ ಚಿತ್ರಗಳನ್ನ ನಾವು ಇವತ್ತು ಕಳ್ಕೊಳ್ತಾ ಇದ್ದೀವಿ ಅನ್ನೋದು ನನ್ನ ವೈಯಕ್ತಿಕವಾದಂಥ ಒಬ್ಬ ಕನ್ನಡ ಚಿತ್ರರಂಗದ ಪ್ರೇಕ್ಷಕನಾಗಿ ಇವತ್ತು ನಾನು ಮುಂದೆ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಹಿಂದೆ ಎಲ್ಲ ಚಂದನವನ ಅಂತಂದ್ರೆ, ಆ ಚಂದನವನದ ಇತಿಹಾಸದಲ್ಲಿ ಅದು ಯಾವತ್ತೂ ಕೂಡ ಚಿತ್ರಗಳು ಕೇವಲ ಮನರಂಜನೆಯ ವಸ್ತುಗಳಾಗ್ತಾ ಇರಲಿಲ್ಲ. ಬದಲಿಗೆ ನಮ್ಮ ನಾಡಿನ ಸಾಹಿತ್ಯ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಜೊತೆಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಬದುಕಿನ ಮೌಲ್ಯಗಳನ್ನು ಏನಿದಾವೆ ಅವೆಲ್ಲವನ್ನು ಕೂಡ ಪ್ರತಿಬಿಂಬಿಸುವ ಚಿತ್ರಗಳು ನಮ್ಮ ಮುಂದೆ ಬರ್ತಾ ಇತ್ತು. ಯಾವತ್ತು ನಮ್ಮ ಚಿತ್ರಗಳಿಗೆ ಮಚ್ಚುಲಾಂಗು ಪ್ರವೇಶ ಆಯಿತೋ ಆವತ್ತು ಎಲ್ಲ ಸಂಸ್ಕೃತಿ ಮತ್ತೆ ಜೀವನದ ಮೌಲ್ಯಗಳನ್ನ ಚಿತ್ರಗಳಲ್ಲಿ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಅನ್ನೋದು ನನ್ನ ಅನಿಸಿಕೆ. ನಾವು ಹಲವಾರು ನಟರನ್ನ ನೋಡಿದ್ವಿ. ಅಣ್ಣವರ ಕಾಲದಿಂದ ಅವೇ ರಮೇಶ್ ಸರ್ ಹೇಳಿದಂಗೆ ಅದು ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಅವರು, ಅನಂತ್ನಾಗ್, ಶಂಕರ್ನಾಗ್ ಸೇರಿದಂಥ ಹಲವಾರು ಹೀರೋಗಳನ್ನ ನಾವು ನೋಡಿದ್ದೀವಿ. ಯಾರು ತಪ್ಪಾಗಿ ತಿಳ್ಕೊಬಾರದು. ಯಾಕೆ ಅಂತಂದ್ರೆ ಇವತ್ತು ಒಂದು ಸಿನಿಮಾ ಮಾಡಿದ ತಕ್ಷಣ ಸ್ಟಾರ್ಗಿರಿ ಲೇಬಲ್ ಏನಿದೆ ಅದನ್ನ ನಾವು ಹೊಣೆಗೆ ಅಂಟಿಸ್ಕೊಂಡ್ಬಿಡ್ತೀವಿ. ಆದರೆ ಹಿಂದೆ ಯಾರು ಕೂಡ ಲೇಬಲ್ ಅನ್ನ ಅವರಾಗೆ ಅಂಟಿಸ್ಕೊಳ್ತಾ ಇರಲಿಲ್ಲ, ಜನ ಅವರಿಗೆ ಸ್ಟಾರ್ಗಿರಿಯನ್ನ ಕೊಡ್ತಾ ಇದ್ರು. ಇವತ್ತು ರಮೇಶ್ ಅರವಿಂದ್ ಅವರು ನೋಡಿದ್ರೆ ನನಗೆ ಒಂಥರ ಅಭಿಮಾನ. ಯಾಕೆ ಅಂತಂದ್ರೆ ಕೆಲವರನ್ನ ನಾವು ನಟನೆಯಿಂದ ಇಷ್ಟಪಡ್ತೀವಿ, ಕೆಲವರನ್ನ ನಾವು ನಡೆ ಮತ್ತು ನುಡಿಯಿಂದ ಇಷ್ಟಪಡ್ತೀವಿ. ನಡೆ ಮತ್ತು ನುಡಿ ಮತ್ತು ನಟನೆ ಎರಡರಲ್ಲೂ ನನಗೆ ಅತ್ಯಂತ ಇಷ್ಟ ಆಗುವಂಥವ್ರು ರಮೇಶ್ ಅರವಿಂದ್ ಅವರು. ನಾನು ಅವರ ಅಭಿಮಾನಿ ಕೂಡ ಹೌದು. ಯಾಕೆ ಅಂತಂದ್ರೆ ವೀಕೆಂಡ್ ವಿತ್ ರಮೇಶ್ ಅವರು ನಡೆಸ್ಕೊಡ್ತಾ ಇದ್ರು. ಅವರು ಭಾಷೆ, ಅವರು ಬಳಸುವಂತ ಭಾಷೆ ಮತ್ತೆ ಅವರು ನಿರೂಪಣೆಯ ಶೈಲಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವ್ರ ಜೊತೆಗೂ ಕೂಡ ಒಂದು ವೀಕೆಂಡ್ ವಿತ್ ರಮೇಶ್ ಆಯಿತು. ಮುಖ್ಯಮಂತ್ರಿಗಳನ್ನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮಾಡೋದಕ್ಕೆ 15 ದಿವಸ ಬೇಕಾಯ್ತು. ಅವರು ರಮೇಶ್ ಅರವಿಂದ್ ಅವ್ರದ್ದು ಹಿಂದಿನ ಎಲ್ಲ ಎಪಿಸೋಡ್ಗಳನ್ನ ತೋರಿಸಿ ಕೊನೆಗೆ ಅವ್ರು ಆಯಿತು ನಾನು ಬರ್ತೀನಿ, ಬಟ್ ನನಗೆ ಕೇವಲ 1 ಗಂಟೆಯಲ್ಲಿ ಕಾರ್ಯಕ್ರಮ ಮುಗಿಸ್ಕೊಡ್ಬೇಕು ಅಂದರು. ಬಟ್ ಅಲ್ಲಿ ಹೋದ್ಮೇಲೆ 1 ದಿವಸ ಆಯಿತು. ಬಟ್ ಆ ಪ್ರಮುಖವಾಗಿ ಶಿವರಾಮ ಕಾರಂತರ ಕಾದಂಬರಿ ಆಧಾರಿತ ಭೂರಹಿತ ದಲಿತ ರೈತರ ಹೋರಾಟದ ಚೋಮನ ದುಡಿ, ಈ ಸಿನಿಮಾವನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಇವತ್ತು ಟಿವಿನಲ್ಲಿ ಹಾಕಿದ್ರು ಕೂಡ ಭಯ ಭಕ್ತಿಯಿಂದ ನಾವು ಸಿನಿಮಾವನ್ನ ನೋಡ್ತೀವಿ. ಜೊತೆಗೆ ಈ ತಳ ಸಮುದಾಯದ ರೈತನೊಬ್ಬ ತನ್ನ ಸ್ವಂತ ಭೂಮಿಯನ್ನ ಹೊಂದಿಸ್ಕೊಳ್ಳೋದಕ್ಕೋಸ್ಕರ ಅದಕ್ಕೆ ಬೆಂಬಲ ಮತ್ತೆ ಅದಕ್ಕೆ ಹಂಬಲ, ಅದಕ್ಕಾಗಿ ಆತ ಪಡುವ ಕಷ್ಟಗಳನ್ನ ಆ ಚೋಮನ ದುಡಿ ಚಿತ್ರದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಚಿತ್ರಿಸಿ ನಮ್ಮ ಮುಂದೆ ಕೊಟ್ಟಿದ್ದಾರೆ. ಈಗ ನೋಡಿದಂತೆ ದಲಿತ ಮತ್ತೆ ರೈತ ಚಳುವಳಿಗಳ ಹೊತ್ತಲ್ಲಿ ನಡೀತಾ ಇದ್ದಂತಹ ಸಾಹಿತ್ಯ ಚಳುವಳಿಯ ಸಂದರ್ಭದಲ್ಲಿ ನಡೀತಾ ಇದ್ದಂತಹ ಬೆಳವಣಿಗೆಗಳ ಸಂದರ್ಭದಲ್ಲಿ ಈ ಶಿವರಾಮ ಕಾರಂತರ ಕಾದಂಬರಿ ಜನ್ಮ ಪಡೆದ್ರೆ ಅದಕ್ಕೆ ಕನ್ನಡಿಯಾಗಿ ನಿಂತಿದ್ದು ಚಂದನವನದ ಚೋಮನ ದುಡಿ. ಈ ಸಿನಿಮಾದ ಮೂಲಕ ಕನ್ನಡದ ರೈತ ದಲಿತ ಸಾಹಿತ್ಯ ಚಳುವಳಿಯನ್ನ ಬೆಳ್ಳಿ ಪರದೆ ಮೂಲಕ ಜನಮಾನಸಕ್ಕೆ ತಲುಪುವಂತ ಕೆಲಸವನ್ನ ಅಂದಿನ ನಿರ್ದೇಶಕರು ಮಾಡಿದರು. ಅವತ್ತಿನ ನಿರ್ದೇಶಕರು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ರು ಅಂದ್ರೆ, ಸಿನಿಮಾ ಗೆಲ್ಲಬೇಕು. ಜಯಮಾಲಾ ಅವರು ಮಾನ್ಯ ಮುಖ್ಯಮಂತ್ರಿಯವರ ಮಾಧ್ಯಮ ಸಲಹೆಗಾರರಾದಂತಹ ಪ್ರಭಾಕರ್ ಅವರಿಗೆ, ಕಲಾವಿದರ ಸಂಘದ ಕಾರ್ಯದರ್ಶಿಯಾದಂತಹ ಶ್ರೀ ರಾಕ್ಲೈನ್ ವೆಂಕಟೇಶ್ ಅವರು ಶಾಲು ಹೊದಿಸಿ ಗೌರವಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಹಾಗೆಯೇ ಪುಷ್ಪಗುಚ್ಛವನ್ನ ನೀಡಬೇಕು ಅಂತ ಹೇಳಿ ಕಾರ್ಯದರ್ಶಿಯಾದಂತಹ ಶ್ರೀ ರಮೇಶ್ ಬಾಬು ಅವರಲ್ಲಿ ವಿನಂತಿ.
ಉಡುಗೊರೆಯನ್ನ ನೀಡಬೇಕು ಅಂತ ಹೇಳಿ ಉಪಾಧ್ಯಕ್ಷರಾದ ಶ್ರೀ ಕಿಶೋರ್ ಕುಮಾರ್ ಅವರಲ್ಲಿ ವಿನಂತಿ. ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ ಕೆ.ವಿ. ಪ್ರಭಾಕರ ಅವರಿಗೆ ನೀಡ್ತಾ ಇದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯು ಚಿತ್ರರಂಗಕ್ಕೆ ಮತ್ತು ಉದ್ಯಮದ ಏಳಿಗೆಗಾಗಿ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದೆ. ಈಗಾಗಲೇ ಅನೇಕ ಕೆಲಸಗಳನ್ನು ಆರಂಭಿಸಿದೆ ಕೂಡ. ಇಡೀ ಮಂಡಳಿ ಒಟ್ಟಾಗಿ ಇದೀಗ ಈ ಒಂದು ಮನವಿ ಪತ್ರವನ್ನ ಶ್ರೀ ಕೆ.ವಿ. ಪ್ರಭಾಕರ್ ಅವರಿಗೆ ನೀಡ್ತಾ ಇದೆ. ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ ಕೆ.ವಿ. ಪ್ರಭಾಕರ್ ಅವರು ಈ ಮನವಿ ಪತ್ರದಲ್ಲಿರುವಂತಹ ಎಲ್ಲ 7 ಅಂಶಗಳ ಬಗ್ಗೆ ಸರ್ಕಾರದ ಗಮನವನ್ನ ಸೆಳೆಯಲಿದ್ದಾರೆ ಮತ್ತು ಅಲ್ಲಿ